ಸ್ಕೋಡಾ ಅವರು ಸ್ವಲ್ಪ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದ್ದಾರೆ. ಇದು ಹೊಸ ಕೈಲ್ಯಾಕ್. ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಇದರ ಪ್ರೈಸ್ 7.89 ಲ್ಯಾಕ್ ರುಪೀಸ್. ಎಕ್ಸ್ ಶೋರೂಮ್. ಇದರ ಬೇಸ್ ವೇರಿಯಂಟ್ ಶುರುವಾಗುತ್ತೆ. ಸ್ಕೋಡಾ ಬ್ಯಾಜಿಂದ ಇಂಥ ಕಾರು ಈ ಪ್ರೈಸ್ ಪಾಯಿಂಟಲ್ಲಿ ಬರುತ್ತೆ ಅನ್ನೋದು ಇಮ್ಯಾಜಿನೇ ಮಾಡಿರಲಿಲ್ಲ. ಇದೇನಕ್ಕೆ ಅಂದರೆ ಇದು ಮೇಡ್ ಇನ್ ಇಂಡಿಯಾ ಫಾರ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್. ಸೊ ಇಲ್ಲಿಗೋಸ್ಕರ ನಮ್ಮ ಮಾರ್ಕೆಟ್ಗೆ ಡೆವಲಪ್ ಮಾಡಿರೋಂಥ ಗಾಡೀಲಿ ಏನೇನು ಹೊಸ್ತಿದೆ ತೋರಿಸ್ತೀನಿ. ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್. ಎಲ್ಲರೂ ಬೇಸ್ ವೇರಿಯಂಟ್ ಪ್ರೈಸ್ ಮಾತ್ರ ಹೇಳ್ತೀರಾ, ಟಾಪ್ ಎಂಡ್ ಹೇಳಲ್ಲ ಅಂತ. ಇದು ಆಲಿವ್ ಗ್ರೀನ್ ಕಲರು, ಇನ್ನೂ ಹಲವಾರು ಕಲರ್ಸ್ ಬರುತ್ತೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಈಗ ವೇರಿಯಂಟ್ಸ್ ಹೇಳ್ತೀನಿ. ಕ್ಲಾಸಿಕ್ ಬೇಸ್ ವೇರಿಯಂಟ್ ಶುರುವಾಗೋದು 7,89,000 ಕರೆಕ್ಟಾ. ನೆಕ್ಸ್ಟು ಸಿಗ್ನೇಚರ್ ಅಂತ ವೇರಿಯಂಟ್ ಇದೆ 9,59,000. ಅದ್ರ ನೆಕ್ಸ್ಟು ಸಿಗ್ನೇಚರ್ ಪ್ಲಸ್ ಇದೆ 11,40,000. ಇಲ್ಲಿ ನೀವು ನೋಡ್ತಾ ಇರೋದು ಟಾಪ್ ಎಂಡ್ ಪ್ರೆಸ್ಟೀಜ್, ಇದಕ್ಕೆ 13,35,000. ಎಕ್ಸ್ ಶೋರೂಮ್ ಪ್ರೈಸ್ ಇದು. ಇದ್ರ ಮೇಲೆ ನಿಮಗೆ ರೋಡ್ ಟ್ಯಾಕ್ಸಸ್ ಅದು ಇದು ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ಸೊ ಈಗ ಫ್ರಂಟ್ ಎಂಡ್ ಬಗ್ಗೆ ನೋಡೋಣ. ನೀವಿಲ್ಲಿ ನೋಡೋದು ಫುಲ್ ಪಿಯಾನೋ ಬ್ಲ್ಯಾಕ್ ಆಗಿರೋ ಬ್ಲ್ಯಾಕ್ಡ್ ಔಟ್ ಗ್ರಿಲ್ ಸಖತ್ತಾಗಿ ಕಾಣುತ್ತೆ, ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ ಸೆಗ್ಮೆಂಟಲ್ಲಿ ಜಾಸ್ತಿ ಆಪ್ಷನ್ ಕಾರ್ಗಳಲ್ಲಿ ಇದು ಬರಲ್ಲ. ಸೆಕೆಂಡು ಇಲ್ಲೊಂದು ಅಲ್ಯೂಮಿನಿಯಂ ಫಿನಿಶ್ ಬರುತ್ತೆ, ನೈಸ್ ಪ್ರೀಮಿಯಂ ಲುಕ್ ಕೊಡುತ್ತೆ. ಬಾನೆಟ್ ಅಂತೂ ಫುಲ್ ಸ್ಕಲ್ಪ್ಟೆಡ್ ಆಗಿದೆ, ನೈಸ್ ಲೈನ್ಸ್, ಸ್ಕ್ವೇರಿಶ್ ಡಿಸೈನ್ ಇದೆ ಓವರ್ ಆಲ್, ಆದರೂ ಕೂಡ ಒಳ್ಳೆ ಕರ್ವ್ಸ್ ಇದೆ. ಸೊ ಫ್ರಂಟ್ ಎಂಡ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ನಾನು ಏನಕ್ಕೆ ಫಸ್ಟಲ್ಲಿ ಹೇಳಿದ್ದಂದರೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದಿದ್ದಾರೆ ಅಂತ, ಒಂದು ಗ್ಲೋಬಲ್ ಪ್ರಾಡಕ್ಟ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸ್ಕೋಡಾ. ಈಗ ಬೇರೆ ಏನೇನು ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಕಲರ್ಸಲ್ಲಿ ನಮಗೆ 6 ಕಲರ್ ಬರುತ್ತೆ. ಇದು ನೋಡ್ತಾ ಇರೋದು ಆಲಿವ್ ಗೋಲ್ಡ್, ನೆಕ್ಸ್ಟ್ ಲಾವಾ ಬ್ಲೂ ಅಂತಿದೆ, ಅದು ಸಖತ್ತಾಗಿದೆ ನೋಡೋಕ್ಕೆ. ಅದಾದಮೇಲೆ ಟಾರ್ನೆಡೋ ರೆಡ್ ಅಂತಿದೆ, ಫುಲ್ ರೆಡ್. ನಾವು ಮ್ಯಾನ್ಯಲ್ ವೇರಿಯಂಟ್ ಓಡಿಸಿದ್ದು ರೆಡ್ ಕಲರಲ್ಲಿ. ಆಮೇಲೆ ಕಾರ್ಬನ್ ಸ್ಟೀಲ್ ಅಂತ ಕೂಡ ಒಂದಿದೆ. ನೆಕ್ಸ್ಟ್ ಬ್ರಿಲಿಯಂಟ್ ಸಿಲ್ವರ್, ಲಾಸ್ಟ್ ವೈಟ್. ಸೊ ಗಾಡಿ ನೋಡೋಕ್ಕೆ ಹೇಳಿದ್ನಲ್ಲ ಗ್ಲೋಬಲ್ ಪ್ರಾಡಕ್ಟ್ ಅಂತ, ಅದು ಈ ಆ್ಯಂಗಲಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಿಂದೆ ಲುಕ್ಕೂ ನಿಮ್ಗೆ ಆ ಬಾಕ್ಸಿ ಡಿಸೈನ್ ಬರುತ್ತೆ. ಇಲ್ಲೊಂದು ಪ್ಲೇಟ್ ರನ್ ಆಗುತ್ತೆ, ಎಂಡ್ ಟು ಎಂಡ್ ಸ್ಕೋಡಾ ಬ್ಯಾಜಿಂಗ್. ಇಲ್ಲಿ ಚಿಕ್ಕದಾಗಿ ಕೈಲ್ಯಾಕ್ ಬ್ಯಾಜಿಂಗ್ ಇದೆ. ಬೂಟ್ ಓಪನ್ ಮಾಡ್ತಿದ್ದಂಗೆ ನಾವು ನೋಟಿಸ್ ಮಾಡೋದು ಬೂಟ್ ಸ್ಪೇಸ್. 446 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಆದರೆ ಲೋಡಿಂಗ್ ಲಿಪ್ ಹೈ ಇದೆ, ಸೊ ಎತ್ತಿ ಒಳಗಿಡಬೇಕಾಗುತ್ತೆ. ಆದರೆ ಸ್ಕೋಡಾ ಆಗಿರೋದ್ರಿಂದ ಕೆಲವು ಸಿಂಪ್ಲಿ ಕ್ಲೆವರ್ ಫೀಚರ್ಸ್ ಅಂತ ಅವ್ರು ಏನು ಕರೀತಾರೆ ಅದಿದೆ. ಸೊ ಮೊದಲನೇದಾಗಿ ನೀವೇನಾದ್ರು ಪಾರ್ಸೆಲ್ ಟ್ರೇ ರಿಮೂವ್ ಮಾಡಿದ್ರೆ ಇಲ್ಲಿಂದ ಇದನ್ನ ಎಲ್ಲಿ ಸ್ಟೋರ್ ಮಾಡ್ತೀರಾ, ಯಾವಾಗಲೂ ಅದನ್ನ ಎಲ್ಲೂ ಇಟ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಇಲ್ಲೇ ಒಂದು ಸ್ವಲ್ಪ ಸ್ಟೋರ್ ಮಾಡೋಕ್ಕೆ ಕ್ಲ್ಯಾಂಪ್ ಕೊಟ್ಟಿದ್ದಾರೆ, ಅಲ್ಲಿ ಸ್ಲೈಡ್ ಆಗುತ್ತೆ. ಸೊ ಈಸಿಯಾಗಿ ಸ್ಟೋರೇಜು ಯೂಸ್ ಮಾಡ್ಬೋದು, ಪಾರ್ಸೆಲ್ ಟ್ರೇನು ತೆಗೆದಿಡೋಕ್ಕೆ ಕರೆಕ್ಟ್ ಜಾಗ ಸಿಗುತ್ತೆ. ಹಾಗೆ ಎರಡು ಸೈಡಲ್ಲಿ 3 kg ಬ್ಯಾಗ್ ಹುಕ್ಸ್ ಇದೆ, ಲೈಟ್ ಇದೆ, ಎಲ್ಲ ಸಿಗುತ್ತೆ. 40-60 ಸೀಟ್ ಫೋಲ್ಡ್ ಕೂಡ ಮಾಡ್ಬೋದು. ಅದು ಬಿಟ್ಟು ಇಲ್ಲೊಂದು ಹ್ಯಾಂಡಲ್ ಕೂಡ ಇದೆ, ಈಸಿಯಾಗಿ ರೀಚ್ ಆಗೋಕ್ಕೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು 1 ಲೀಟರ್ ಟರ್ಬೋಚಾರ್ಜ್ ಪೆಟ್ರೋಲ್ ಇಂಜಿನ್. ಇದು ನಮಗೆ 114 BHP ಔಟ್ಪುಟ್ ಹಾಗೂ 188 ನ್ಯೂಟನ್ ಮೀಟರ್ ಟಾರ್ಕ್ ಕೊಡುತ್ತೆ. ಇದರಲ್ಲಿ ಕೇವಲ 1 ಲೀಟರ್ TSI ಇಂಜಿನ್ ಮಾತ್ರ ಬರೋದು, 1.5 ಲೀಟರ್ ಬರಲ್ಲ. ಏನಕ್ಕೆ ಅಂದರೆ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ. ಆ ಟ್ಯಾಕ್ಸ್ ಬೆನಿಫಿಟ್ಟಿಗೆ ಇನ್ನೊಂದು ಕಾರಣ ಏನು ಅದನ್ನು ಕೂಡ ತೋರಿಸ್ತೀನಿ. ಈಗ ನೀವು ಹೇಳಿ ಮುಂದೆ ಮತ್ತು ಹಿಂದೆ ಏನಾರು ಕಟ್ ಮಾಡ್ದಂಗೆ ಅನ್ನಿಸ್ತಿದ್ಯಾ? ನನಗಂತೂ ಹಂಗೆ ಕಂಡಿಲ್ಲ. ಇದೊಂದು ಸಬ್ 4 ಮೀಟರ್ ಕಾರ್ ಆಗಿರುತ್ತೆ, ಅದಕ್ಕೋಸ್ಕರ ಸೆಕೆಂಡ್ ಫ್ಯಾಕ್ಟರ್ ಟ್ಯಾಕ್ಸ್ ಬೆನಿಫಿಟ್ ಸಿಗೋಕ್ಕೆ. ಸೊ ಈ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ ನಮ್ಗೆ ಆ ಪ್ರೈಸ್ ಸಿಗುತ್ತೆ, ಅದನ್ನಂತೂ ಕ್ಲಿಯರಾಗಿ ಹೇಳ್ತೀನಿ. ಸೊ ಫ್ರಂಟ್ ಬ್ಯಾಕ್ ಒಂದು ಸ್ವಲ್ಪ ಟೈಟ್ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ ಫೀಲಿಂಗ್ ನಮ್ಗೆ ಅಷ್ಟು ಸಿಗಲ್ಲ. 17 ಇಂಚ್ ವೀಲ್ ಸಿಗುತ್ತೆ, ಡ್ಯೂಯಲ್ ಟೋನ್ ಇದೆ, ಬಿಟ್ಟು ಮೋನೋಟೋನ್ ವೀಲ್ಸು ಕೂಡ ಬರುತ್ತೆ, ಆಲಾಯ್ ವೀಲ್ಸ್ ಎರಡೂ. ಬೇಸ್ ವೇರಿಯಂಟಲ್ಲಿ ವೀಲ್ಸ್ ಜೊತೆ ಕ್ಯಾಪ್ಸ್ ಬರುತ್ತೆ. ಸೊ ಇಲ್ಲೂ ಕೂಡ ತುಂಬ ಎಲಿಮೆಂಟ್ಸ್ ನೋಡ್ಬೋದು. ಕೈಲ್ಯಾಕ್ ಅಂದರೆ ಕ್ರಿಸ್ಟಲ್, ಸೊ ಇಲ್ಲೊಂದು ಸ್ವಲ್ಪ ಕ್ಯೂಬಾಯ್ಡ್ ಕ್ರಿಸ್ಟಲ್ ಟೈಪ್ ಡಿಸೈನ್ ಬರುತ್ತೆ. ಇಲ್ಲೂ ಕ್ಲಾಡಿಂಗ್ ಇದೆ. ಆ SUV ಸ್ಟಾನ್ಸ್ ನಮಗಿಲ್ಲಿ ಕ್ಲಿಯರಾಗಿ ಕಾಣುತ್ತೆ. ನನಗೇನು ಇಷ್ಟ ಅಂದರೆ ಲೈನ್ಸ್ ನೋಡಿ, ತುಂಬಾ ಶಾರ್ಪ್ ಕ್ರೀಸಸ್ ಇದೆ, ಹಾಗೆ ಬಾಕ್ಸಿ ಶೇಪ್ ಜೊತೆ ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿ. ಇಲ್ಲೊಂದು ರಿಫ್ಲೆಕ್ಟರ್ ನೀವು ನೋಡ್ತಾ ಇದ್ದೀರಲ್ಲ, ಇದು ಸಿಂಪ್ಲಿ ಕ್ಲೆವರ್ ಫೀಚರ್ಸಲ್ಲಿ ಅವ್ರು ತೋರಿಸಿದ್ದಾರೆ. ಎಲ್ಲ ಕಾರ್ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರರ್ಸು ಕೊಡ್ಬೋದು, ಆದರೆ ಇವತ್ತವರೆಗೂ ಯಾರೂ ಕೊಟ್ಟಿಲ್ಲ. ಪಡಲ್ ಲ್ಯಾಂಪ್ಸ್ ಇರುತ್ತೆ, ಬಟ್ ರಿಫ್ಲೆಕ್ಟರ್ ಅಥವಾ ಲೈಟ್ ತುಂಬಾ ಈಸಿಯಾಗಿ ಹಾಕ್ಬೋದು. ಅದು ರಿಫ್ಲೆಕ್ಟರ್ ಅಂತೂ ನಿಮಗೆ ಜಾಸ್ತಿ ಖರ್ಚೇ ಆಗಲ್ಲ, ಅದನ್ನು ಕೂಡ ಸ್ಕೋಡಾ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ, ರಾತ್ರಿ ಹೊತ್ತು ನೀವು ಡೋರ್ ತೆಗೆದಾಗ ಅದು ರಿಫ್ಲೆಕ್ಟ್ ಆಗಿ ಒಂಚೂರು ಎಕ್ಸ್ಟ್ರಾ ಸೇಫ್ಟಿ ಕೊಡುತ್ತೆ. ಬೇರೆ ಒಳಗೆ ಏನೇನಿದೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್, ವೈರ್ಡ್ 2 ಆಪ್ಷನ್ ಇದೆ, ವೈರ್ಲೆಸ್ ಚಾರ್ಜರ್ ಇದೆ, AC ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ. ಫ್ರಂಟಲ್ಲಿ ಮೇನ್ ಫೀಚರ್ಸ್ ಆಗಿರೋದು ಕೂಲ್ಡ್ ಸೀಟ್ಸ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ಅಂತ ಏನು ಹೇಳ್ತೀವಿ ಅದು 2 ಸೀಟಿಗೆ ಬರುತ್ತೆ. ಅಷ್ಟೇ ಅಲ್ಲ, ಪವರ್ಡ್ ಸೀಟ್ಸ್ ಕೂಡ ಬರುತ್ತೆ, ಕೋ ಪ್ಯಾಸೆಂಜರ್ಗೆ ಹೈಟ್ ಅಡ್ಜಸ್ಟಬಲ್. ಸೊ ಇದು ಈ ಸೆಗ್ಮೆಂಟಲ್ಲಿ ಬೇರೆ ಯಾವ ಗಾಡಿಲೂ ಸಿಗಲ್ಲ. ಆಫ್ಕೋರ್ಸ್ ಡ್ರೈವರ್ ಸೈಡ್ಗೂ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬಂದೇ ಬರುತ್ತೆ. ಸ್ಟಿಯರಿಂಗ್ ವೀಲ್ ಪ್ರಾಪರ್ ಸ್ಕೋಡಾ,
2 ಸ್ಪೋಕ್, ಇಲ್ಲೊಂದು ಸ್ವಲ್ಪ ಫಾಲ್ ಸ್ಪೋಕ್ ಥರ ಬರುತ್ತೆ. ಸಖತ್ ಫಿನಿಶ್ ಇದೆ. ಈ ರಾಕರ್ಸ್ ಅಂತೂ ಸೂಪರ್ ಆಗಿದೆ. ಇನ್ಫರ್ಟೈನ್ಮೆಂಟ್ ಅಲ್ದಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕೂಡ ಫುಲ್ಲಿ ಡಿಜಿಟಲ್, ತುಂಬ ಪ್ರೀಮಿಯಂ ರಿಚ್ ಫಿಟ್ ಆ್ಯಂಡ್ ಫಿನಿಶು ಸಖತ್ತಾಗಿದೆ. ನೀವು ಎಲ್ಲ ಅಲ್ಲಾಡಿಸಿದ್ರು ಒಂದು ಸ್ವಲ್ಪನೂ ಸೌಂಡ್ ಬರಲ್ಲ. ಆದರೆ ಮೆಟೀರಿಯಲ್ಸು ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕ್ಸ್, ಆದರೆ ಎಲ್ಲದನ್ನು ಕೂರಿಸಿರೋದು ಸಖತ್ ಗಟ್ಟಿಯಾಗಿದೆ. ಇಲ್ಲೊಂದು ಸ್ವಲ್ಪ ರೀಸೈಕಲ್ಡ್ ಪ್ಲಾಸ್ಟಿಕ್ ಥರ ಅನಿಸುತ್ತೆ. ಆಮೇಲೆ ಒಂದು ಆಲಿವ್ ಗ್ರೀನ್ ಲೈನ್ ಅಥವಾ ಗ್ರೇ ಲೈನ್ ಫುಲ್ ಎಂಡ್ ಟು ಎಂಡ್ ರನ್ ಆಗುತ್ತೆ. ಕೆಳಗೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಕಪ್ ಹೋಲ್ಡರ್ ಬರುತ್ತೆ ವಿತ್ ಆ್ಯಂಟಿ ಸ್ಲಿಪ್. ಅದು ಒನ್ ಆಫ್ ದ ಸಿಂಪ್ಲಿ ಕ್ಲೆವರ್ ಫೀಚರ್ ಅಂತಾರೆ. ಟಿಕೆಟ್ ಹೋಲ್ಡರ್ ಬರುತ್ತೆ. ಆಮೇಲೆ ಸನ್ ರೂಫ್ ಅಂತೂ ಮಿಸ್ ಮಾಡಿಲ್ಲ ಸ್ಕೋಡಾ ಅವರು, ಬಿಕಾಸ್ ಸೇಲಲ್ಲಿ ಬೇಕಿರಬೇಕು ರೇಸಲ್ಲಿ ಅಂದರೆ ಸ್ಕೋಡಾಗೆ ಸನ್ ರೂಫ್ ಬೇಕೇ ಬೇಕು. ಹತ್ತಕ್ಕೆ ತುಂಬಾ ಈಸಿಯಾಗಿದೆ, ಜಾಸ್ತಿ ಹೈಟ್ ಇಲ್ಲ, ಲೋ ಫ್ಲೋರ್ ಬೋರ್ಡ್ ಕೂಡ. ಆಮೇಲೆ ಬೆಸ್ಟ್ ಪಾರ್ಟ್ ಏನಂದರೆ ವಾಟರ್ ಬಾಟಲ್ 4 ಡೋರಲ್ಲಿ ಇಷ್ಟು ಚಿಕ್ಕದಲ್ಲ, ಅರ್ಧ ಲೀಟ್ರಲ್ಲ, 1 ಲೀಟ್ರದು ಈಸಿಯಾಗಿ ಸ್ಟೋರ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಅದು ಬಿಟ್ಟು ಸಿಂಪ್ಲಿ ಕ್ಲೆವರ್ ಫೀಚರ್ಸ್ಗೆ ಆ್ಯಡ್ ಆನ್ ಮಾಡೋಕ್ಕೆ ಪಾಕೆಟ್ ಹೋಲ್ಡರ್ಸ್ ಇದೆ. ಫೋನಿಗೆ ಸಪ್ರೇಟು, ದೊಡ್ಡ ಸ್ಪೇಸ್ ಕೂಡ ಸಪ್ರೇಟು. ಹಿಂದ್ಗಡೆ 2 AC ವೆಂಟ್ಸ್ ಬರುತ್ತೆ ಹಾಗೂ 2 C ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ಇದೆ. ಆಮೇಲೆ ಇಲ್ಲಿ ನಮಗೆ ರೀಡಿಂಗ್ ಲ್ಯಾಂಪ್ಸು ಕೂಡ ಬರುತ್ತೆ ಡೆಡಿಕೇಟೆಡ್. 3 ಆಕ್ಯುಪೆಂಟ್ಸಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಆಮ್ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ಸ್, ಒಳ್ಳೆ ಹೆಡ್ ರೂಮ್ ಸಿಗುತ್ತೆ ನಮಗೆ, ವಿಚ್ ಇಸ್ ಅ ಗುಡ್ 4-5 ಇಂಚಸ್. ನೀ ರೂಮ್ ಕೂಡ ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಆದರೆ ಯು ಗೆಟ್ 2 to 3 ಇಂಚಸ್, ವಿಚ್ ಇಸ್ ವೆರಿ ಗುಡ್. ಆದರೆ ಪಾದ ಸ್ಲೈಡ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ದೂರ ಆದಮೇಲೆ ಅಲ್ಲೊಂದು ಬ್ಯಾರಿಯರ್ ಥರ ಇದೆ, ಸೊ ಅದಕ್ಕಿಂತ ಮುಂದೆ ಕಾಲು ಹೋಗಲ್ಲ. ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ಹಿಂದೆ ಕೂಡ ತುಂಬಾ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ, ಫೀಲ್ಸ್ ಗುಡ್ ಫಾರ್ ದಿಸ್ ಸೆಗ್ಮೆಂಟ್. ಆಮೇಲೆ ಈ ಸೀಟ್ 2 ಹೈಟ್ ಅಡ್ಜಸ್ಟಬಲ್ ಆಗಿರೋದ್ರಿಂದ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಇದು ಹೈಟಲ್ಲಿದೆ, ಇದು ಕೆಳಗಿದೆ. ಸೊ ಇದು ಮೇಲಾದಷ್ಟು ನಮಗೆ ವಿಸಿಬಿಲಿಟಿ ಒಂದು ಕಮ್ಮಿ ಆಗುತ್ತೆ. ಅದೊಂದು ಚೆನ್ನಾಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್, ಬಿಕಾಸ್ ಈ ಗ್ಲಾಸು ಕೂಡ ಚಿಕ್ಕದು, ಆಮೇಲೆ ಹೈಟ್ ಜಾಸ್ತಿ. ಸೊ ಕುಳ್ಳಗಿರೋರಿಗೆ ತುಂಬ ಗ್ಲಾಸಿಂದ ಹೊರಗಡೆ ಕಾಣಲ್ಲ, ಸ್ವಲ್ಪ ಒಳಗಡೆ ಇಕ್ಕಟ್ಟಾದಂಗೆ ಅನ್ನಿಸ್ಬೋದು. ಅದು ಬಿಟ್ಟು ಸ್ಕೋಡಾಲ್ ಮುಂಚೆಯಿಂದನೂ ಒಂದು ಪಾಯಿಂಟ್ ಏನಿರೋದು ಅಂದರೆ ಶೋಲ್ಡರ್ ರೂಮ್. ಸೊ ದಪ್ಪಗಿರೋರು ಕೂತಾಗ ಜಾಸ್ತಿ ಸ್ಪೇಸ್ ಸಿಗಲ್ಲ. ಸೊ ನಾನೇ ಈಗ ಇಲ್ಲಿ ಕೂತ್ರೆ ಆಲ್ಮೋಸ್ಟ್ ಸೆಂಟರ್ ಆಫ್ ದ ಸೀಟ್ವರೆಗೂ ಅಡ್ಡಾಗಿದೆ. ಮುಂದೆನೂ ನಾನು ಮತ್ತು ಹಾನಿ ಕೂತು ಓಡಿಸ್ಬೇಕಾದ್ರೆ ಇಬ್ಬರದ್ದು ಕೈ ತಾಗ್ತಿತ್ತು, ಕೈ ಇಡಕ್ಕೆ ಜಾಸ್ತಿ ಜಾಗ ಇಲ್ಲ. ಈ ಸೆಗ್ಮೆಂಟಲ್ಲಿ ನಂಗನ್ಸುತ್ತೆ ಶೋಲ್ಡರ್ ರೂಮ್ ಒಂಚೂರು ಕಮ್ಮಿ ಆಗುತ್ತೆ, ಎಸ್ಪೆಷಲಿ ಈ ಕಾರಲ್ಲಿ. ಸೊ ಅದೊಂದು ಇಂಪ್ರೂವ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರೋದು. ಈಗ ಸ್ಕೋಡಾ ಕೈಲ್ಯಾಕ್ ಓಡ್ಸಕ್ಕೆ ಹೇಗಿದೆ ಹೇಳ್ತೀನಿ. ಮೊದಲನೇ ನಾವೇನು ನೋಟಿಸ್ ಮಾಡ್ತೀವಿ, ಇದು ಕೂಶ್ಯಾಕ್ ಥರನೇ ಕಾಣುತ್ತೆ, ತುಂಬ ವ್ಯತ್ಯಾಸ ಇಲ್ಲ. ಆದರೂ ಕೂಡ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಪ್ರೈಸ್ ಪಾಯಿಂಟ್ ಲೆಕ್ಕದಲ್ಲಿ ತುಂಬಾ ರೀಸನೇಬಲ್ ಆಗಿದೆ. ಆದರೆ ಒಂದು ವಿಷಯ ಎಲ್ಲ ಸ್ಕೋಡಾ ಎಂತೂಸಿಯಾಸ್ಟ್ಸ್ ಅಥವಾ ಡ್ರೈವಿಂಗ್ ಎಂತೂಸಿಯಾಸ್ಟ್ಸ್ ಏನು ನೋಟಿಸ್ ಮಾಡ್ತಾರೆ ಅಂದರೆ, ಇದರಲ್ಲಿ 1 ಲೀಟರ್ TSI ಎಂಜಿನ್ ಮಾತ್ರ ಆಪ್ಷನ್ ಇರೋದು, 1.5 ಬರಲ್ಲ ಅಂತ. ಸೊ ಅದಕ್ಕೇನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಗಾಡಿ ಇನ್ನೂ ಚಿಕ್ಕದಾಗಿದೆ, ಆಮೇಲೆ ಟರ್ಬೋ ಚಾರ್ಜ್ 1 ಲೀಟರ್ 3 ಸಿಲಿಂಡರ್ ಎಂಜಿನ್ನು ಕೂಡ ಮಜಾ ಇದೆ ಓಡಿಸೋಕ್ಕೆ ಫೋಕ್ಸ್ವ್ಯಾಗನ್ ಗ್ರೂಪಿಂದ. ಸೊ ಸ್ಕೋಡಾಲ್ಲೂ ಅದೇ ಎಂಜಿನ್ ಬರುತ್ತೆ. ಈಗ ಶುರು ಮಾಡೋಣ ಡ್ರೈವ್. ಮೊದಲನೇ ನೋಡಬೇಕಾಗಿರೋದು ಲೈಟ್ ಸ್ಟಿಯರಿಂಗ್ ಇದೆ. ಟರ್ನ್ಸ್ ಎಲ್ಲ ಮಾಡಬೇಕಾದ್ರೆ ಸಣ್ಣ ರೇಡಿಯಸಲ್ಲೂ ಕೂಡ ಟರ್ನ್ ಆಗುತ್ತೆ. ಆದರೆ ಸ್ಪೀಡ್ ಜಾಸ್ತಿ ಆಗ್ತಿದ್ದಂಗೆ ಸ್ವಲ್ಪ ಚೆನ್ನಾಗಿ ವೇಯಪ್ ಆಗುತ್ತೆ ನೋಡಿ. ಹೈಯರ್ ಸ್ಪೀಡ್ಸಲ್ಲಿ ಗುಡ್ ಫೀಡ್ಬ್ಯಾಕ್ ಕೊಡುತ್ತೆ. ಆದರೆ ಇನ್ನೊಂದು ಚೂರು ಸ್ವಲ್ಪ ವೇಯಪ್ ಆಗ್ತಿದ್ರೆ ಚೆನ್ನಾಗಿರೋದು. ಅದು ಬಿಟ್ಟರು ಬ್ರೇಕ್ಸು, ಮುಂದೆ ಡಿಸ್ಕ್ ಬರುತ್ತೆ, ಹಿಂದೆ ಡ್ರಮ್ ಬ್ರೇಕ್ಸ್ ಬರುತ್ತೆ, ಒಳ್ಳೆ ಸೇಫ್ಟಿ ಫೀಚರ್ಸ್ ಇದೆ. ಜೊತೆಯಲ್ಲಿ ಈ ಕಾರ್ ಅಂತೂ ಈಗ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ, ಬೋತ್ ಫಾರ್ ಅಡಲ್ಟ್ ಆ್ಯಂಡ್ ಚೈಲ್ಡ್ ಆಕ್ಯುಪೆನ್ಸಿ ಭಾರತ್ ಎನ್ಕ್ಯಾಪಲ್ಲಿ, ವಿಚ್ ಇಸ್ ವೆರಿ ವೆರಿ ಗುಡ್. ಅದು ಬಿಟ್ಟರೆ ಬೇರೆ ಎಲಿಮೆಂಟ್ಸ್ ನೋಡೋಕ್ಕೆ ಬಂದರೆ ನಮಗೆ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇದರ ಪರ್ಫಾರ್ಮೆನ್ಸ್. ಸೊ ಡ್ರೈವ್ ಮೋಡಲ್ಲೂ ಕೂಡ ಚೆನ್ನಾಗಿ ಹೋಗುತ್ತೆ. ಆದರೆ ನಾನೇನಾದ್ರು ಸ್ಪೋರ್ಟ್ ಮೋಡ್ಗೆ ಹಾಕಿದ್ರೆ ಪರ್ಫಾರ್ಮೆನ್ಸ್ ಇನ್ನೂ ತುಂಬಾ ಇಂಪ್ರೂವ್ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ. ಸ್ಪೋರ್ಟ್ ಮೋಡಿಗೆ ಶಿಫ್ಟ್ ಮಾಡಿದೆ, 3rd ಗೇರಲ್ಲಿದೆ. ಫುಲ್ ಥ್ರಾಟಲ್ ಕೊಟ್ಟ ತಕ್ಷಣ ಡೌನ್ ಶಿಫ್ಟ್ ಆಯಿತು, ನಮಗೆ ಒಳ್ಳೆ ಇನಿಷಿಯಲ್ ಪಿಕಪ್ ಸಿಗುತ್ತೆ. ಸೊ ರೋಲಿಂಗಲ್ಲೂ ಕೂಡ ಒಳ್ಳೆ ಪಿಕಪ್ ಸಿಗುತ್ತೆ ಆ್ಯಂಡ್ ಗುಡ್ ಬ್ರೇಕ್ಸ್. ಸೊ ಪರ್ಫಾರ್ಮೆನ್ಸ್ ಡಿಪಾರ್ಟ್ಮೆಂಟಲ್ಲಂತೂ ಏನೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಮ್ಯಾನ್ಯಲ್ ಓಡ್ಸೋಕ್ಕೂ ತುಂಬಾ ಚೆನ್ನಾಗಿದೆ. ನಿಮಗೆ ಗೇರ್ ಶಿಫ್ಟ್ಸು ಚೆನ್ನಾಗಾಗುತ್ತೆ, ಸ್ಲೀಕ್ ಶಿಫ್ಟ್ಸ್ ಇದೆ. ಜೊತೆಯಲ್ಲೇ ಅಡ್ವಾಂಟೇಜ್ ಏನು ಅಂದರೆ 6 ಸ್ಪೀಡ್ ಇರೋದ್ರಿಂದ ಗೇರಿಂಗ್ ರೇಷಿಯೋ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಓಡಿಸ್ಬೇಕಾದ್ರೆ ನೀವು 2nd ಗೇರಲ್ಲೂ ಆಲ್ಮೋಸ್ಟ್ ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದು ಅಲ್ಲಿಂದ ಥ್ರಾಟಲ್ ಕೊಟ್ಟರು ಕೂಡ ಗಾಡಿ ಆರಾಮಾಗಿ ಹೋಗುತ್ತೆ. ಕ್ಲಚ್ಚಲ್ಲೂ ಮ್ಯಾನೇಜ್ ಮಾಡಬೇಕಂತಿಲ್ಲ ಜಾಸ್ತಿ, ಇಟ್ ಮೂವ್ಸ್ ಅಹೆಡ್. ಸೊ ಇದರಿಂದ ನಮ್ಮ ಡ್ರೈವಿಂಗ್ ಸ್ಟ್ರೈನು ಕೂಡ ಸಿಟಿಲೆಲ್ಲ ಕಮ್ಮಿ ಆಗುತ್ತೆ.
ಆಮೇಲೆ ನೀವು ಹೈವೇಸಲ್ಲಿ ಲಾಂಗ್ ರನ್ಸ್ ಹೋಗ್ಬೇಕಾದ್ರೆ ಡ್ರೈವ್ ಎಂಜಾಯ್ ಕೂಡ ಮಾಡ್ತೀರಾ. ಸೊ ಫ್ರಮ್ ಅನ್ ಎಂಥೂಸಿಯಾಸ್ಟ್ ಪರ್ಸ್ಪೆಕ್ಟಿವ್ ಇಂದನೂ ತುಂಬ ಚೆನ್ನಾಗಿದೆ. NVH ಲೆವೆಲ್ಸ್ ಗಾಡಿ ಒಳಗೆ ಇಟ್ ಈಸ್ ವೆರಿ ಗುಡ್. ಸೊ ತುಂಬ ನಾಯ್ಸ್ ಬರಲ್ಲ ಒಳಗಡೆ, ಹಾಗೆಯೇ ವೆರಿ ಕಂಫರ್ಟಬಲ್ ಆ್ಯಂಡ್ ಕನ್ವೀನಿಯೆಂಟ್ ಒಳಗಡೆ ಕೂತಿದ್ದೆಲ್ಲ ಆಕ್ಯುಪೆಂಟ್ಸಿಗೆ, ಎಕ್ಸೆಪ್ಟ್ ಹಿಂದೆ ರೋಲ್ ಒಂದು ಸ್ವಲ್ಪ ನಿಮಗೆ ಓವರ್ ಆಲ್ ಲೆಗ್ ರೂಮ್ ಸ್ಟ್ರೆಚ್ ಮಾಡೋಕ್ಕೆ ಹಾಗೆ ಆ ಗ್ಲಾಸ್ ವಿಸಿಬಿಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಬಿಟ್ಟರೆ ಗಾಡಿ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಬೇರೆ ಏನು ಎಲಿಮೆಂಟ್ಸ್ ನಾವು ನೋಡಬೇಕು ಇಂಪಾರ್ಟೆಂಟಾಗಿ ಅಂದರೆ ಇದರ ರೈಡ್ ಕ್ವಾಲಿಟಿ. ಸೊ ಬ್ಯಾಡ್ ಪ್ಯಾಚ್ ಆಫ್ ರೋಡಲ್ಲಿ, ಈಗ ಗೋವಾಲಿದ್ದೀವಿ, ಗೋವಾಲಿ ಸ್ವಲ್ಪ ಕಿತ್ತೋಗಿರೋ ರೋಡ್ಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಓಡಿಸಿ ನೋಡಿದ್ದೆ, ಅಲ್ಲೂ ಕೂಡ ದೊಡ್ಡ ಪಾಟ್ ಹೋಲ್ಸ್ ಅದು ಇದರಲ್ಲೆಲ್ಲ ಈಸಿಯಾಗಿ ದಾಟ್ ಬರುತ್ತೆ. ಸೊ ಎಲ್ಲೂ ಎತ್ತಾಕಿದ್ದು ಅಷ್ಟು ಫೀಲ್ ಆಗಲ್ಲ ಒಳಗಡೆ. ಇದರಿಂದ ನಮ್ಮ ಎಲ್ಲ ರೋಡ್ ಕಂಡೀಷನ್ಸಲ್ಲೂ ತುಂಬಾ ಚೆನ್ನಾಗಿ ಓಡಿಸ್ಬೋದು ಅಂತ ಹೇಳ್ಬೋದು. ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮೈಲೇಜ್ ಎಷ್ಟು ಕೊಡುತ್ತೆ. ಸದ್ಯಕ್ಕೆ ಕ್ಲೇಮ್ ಫಿಗರ್ಸ್ ಏನೂ ಇಲ್ಲ, ಬಟ್ ನಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ 1 ಲೀಟರ್ TSI ಎಂಜಿನ್ಗಳು ಈ ಸ್ಕೋಡಾ ಮತ್ತು ಫೋಕ್ಸ್ ವ್ಯಾಗನ್ ಕಾರ್ಗಳಲ್ಲಿ, ಅದು ಈ ಪ್ಲ್ಯಾಟ್ಫಾರ್ಮ್ ಮೇಲೆ ಬೇಸ್ ಆಗಿರೋದು, ಈವನ್ ಬಿಗರ್ ವೆಹಿಕಲ್ಸ್ ನಮ್ಗೆ ಆಲ್ಮೋಸ್ಟ್ TSI ಎಂಜಿನ್ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ವೇರ್ ಬಿಟ್ವೀನ್ 12ರಿಂದ 14 ಕಿಲೋಮೀಟರ್ ಪರ್ ಲೀಟರ್, ಅದು ಪೆಟ್ರೋಲಲ್ಲಿ, ವಿಚ್ ಇಸ್ ಗುಡ್. ರಿಯಲ್ ಲೈಫಲ್ಲಿ ಹೆಂಗೆ ಟೆಸ್ಟ್ ಮಾಡಿದ್ರು ಡಬಲ್ ಫಿಗರ್ಸಲ್ಲಂತೂ ಬೇಸಿಕ್ ಬಂದೇ ಬರುತ್ತೆ, ವಿಚ್ ಈಸ್ ಐಡಿಯಲ್ ಫಾರ್ ಯುವರ್ ಯೂಸೇಜ್. ಹಾಗೆ ಈ ಗಾಡಿನ ರೇಸ್ ಟ್ರ್ಯಾಕಲ್ಲೂ ಕೂಡ ಓಡಿಸಿದ್ದೀನಿ, ಅಲ್ಲೂ ಇಟ್ ಈಸ್ ವೆರಿ ಇನ್ವಾಲ್ವಿಂಗ್, ತುಂಬ ರೆಸ್ಪಾನ್ಸಿವ್ ಆಗಿದೆ ಎಂಜಿನ್ನು, ಓಡ್ಸೋಕ್ಕೆ ಮಜಾ ಇದೆ. ಸೊ ಫ್ರಮ್ ಅನ್ ಎಂಥೂಸಿಯಾಸ್ಟ್ ಪರ್ಸ್ಪೆಕ್ಟಿವ್, ಸ್ಕೋಡಾ ಕಸ್ಟಮರ್ಸ್ ಲೆಕ್ಕದಲ್ಲಿ ಇದೊಂದು ಗ್ರೇಟ್ ಡ್ರೈವಿಂಗ್ ಕಾರ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ಸೋ ವೆರಿ ಈಸಿ ಟು ಲಿವ್ ಇಟ್ ಇನ್ ದ ಸಿಟಿ. ಇದು ಕೈಲಾಕಿನ ಫಸ್ಟ್ ಡ್ರೈವ್ ರಿವ್ಯೂ ಕನ್ನಡದಲ್ಲಿ ನಿಮಗೆ ತಗೊಂಡ್ಬರ್ತಾ ಇದ್ದೀವಿ. ಇಂಥದ್ದೇ ರಿವ್ಯೂಗಾಗಿ ಫ್ಲೈವೀಲ್ ಕನ್ನಡ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಅವಶ್ಯ, ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ಯು ಮೋರ್ ರಿವ್ಯೂಸ್ ಇನ್ ಕನ್ನಡ. ಹಾಗೆ ಈ ಗಾಡಿ ಬಗ್ಗೆ ಏನೇ ಪ್ರಶ್ನೆ ಇದ್ರೂ ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್, ಬಾಯ್.